ಈ ಕ್ರೆಡಿಟ್ ಕಾರ್ಡ್ ಅವ್ರಿಗೆ ಮಾಡಕ್ಕೇನು ಕೆಲಸ ಇಲ್ಲ ಅನ್ಸುತ್ತೆ. ಯಾವಾಗ ನೋಡಿದ್ರು ಇವಳಿಗೆ ಕಾಲ್ ಮಾಡ್ತಾರೆ. ಬೃಂದ, ಈ ಭಾರ್ಗವಿ ಎಷ್ಟೇ ನಯವಾಗಿದ್ರು ಇವಳನ್ನ ನಂಬೋದು ಕಷ್ಟ. ಹಲೋ ಸರ್, ನಾನು ನಿಮ್ಮ ಕಾಲ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ನಿನ್ನೆ ಅದೆಲ್ಲ ಟೆಸ್ಟಿಗೆ ಕಳಿಸಿದ್ರಲ್ಲ, ಅದರದ್ದು ರಿಪೋರ್ಟ್ ಏನಾದರೂ ಬಂತಾ? ಎಲ್ಲಾನು ಕಳಿಸಿದ್ದೀನಿ ಮೇಡಮ್. ರಿಪೋರ್ಟ್ಸ್ ನಮ್ಮ ಕೈ ಸೇರೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸರಿ ಸರ್, ನಿಮಗೆ ರಿಪೋರ್ಟ್ ಸಿಕ್ಕಿದ ತಕ್ಷಣ ನನಗೆ ವಿಷಯ ತಿಳಿಸಿ. ಈ ಸಲ ಮಾತ್ರ ನಾವು ಯಾರ ಹತ್ರನೂ ಯಾಮಾರಬಾರ್ದು. ಹೌದು ಮೇಡಮ್, ಭಾರ್ಗವಿ 2.0 ವರ್ಷನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟಿಸ್ಟು ತುಂಬಾ ಇರುತ್ತೆ ಅಂತ ನೀವೇ ಹೇಳ್ತಿದ್ರಲ್ಲ. ನಮ್ಮ ಇನ್ವೆಸ್ಟಿಗೇಷನ್ ಬಗ್ಗೆ ಯಾರಿಗಾದ್ರೂ ಗೊತ್ತು ಮುಂಚೆ ಆ ಕೊಲೆಗಾರನ ನಾವು ಕಂಡುಹಿಡಿದಿರ್ತೀವಿ. ಬಿಡಿ ಮೇಡಮ್, ಈ ಸಲ ಕಪ್ಪು ಟ್ರೋಫಿ ಎಲ್ಲ ನಮ್ಮದೇ. ಮೇಡಮ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದನ್ನ ಮರ್ತೆ. ಏಯ್, ಅಡ್ಗೆ ಮಾಡೋದ್ ಬಿಟ್ಟು ಏನೇ ಮಾಡ್ತಿದ್ಯಾ? ಫೋನ್ ಹಿಡ್ಕೊಂಡು ನಿಂತಿದ್ಯಾ? ಯಾರ ಜೊತೆ ಮಾತಾಡ್ತಿದ್ಯಾ? ಪರಿಚಯ ಇರೋರ ಜೊತೆ. ಅಪ್ಪ ಅಮ್ಮ ನಿನ್ ಜೊತೆ ಮಾತಾಡ್ತಿಲ್ಲ, ಇನ್ನು ಮನೇಲಿದ್ದಾನೆ. ಇನ್ಯಾವ ಪರಿಚಯದವ್ರಿದಾರೋ ನಿನಗೆ? ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಒಬ್ರು ಪರಿಚಯ ಆದ್ರು. ಅವ್ರಿಗೆ ನಾನ್ ಮಾಡೋ ಸ್ಪೆಷಲ್ ಸಾಂಬಾರ್ ಬಗ್ಗೆ ಹೇಳ್ತಾ ಇದ್ದೆ. ಅದ್ರದ್ದು ರೆಸಿಪಿ ಕೇಳ್ತಾ ಇದಾರೆ. ಇದು ಬೇರೆ. ಸರಿ ಆಯ್ತು, ಅದೇನ್ ಮಾತಾಡ್ತೀಯೋ ಮಾತಾಡು, ನಾನು ಕೇಳಿಸ್ಕೊತೀನಿ. ಹಲೋ ಅಕ್ಕ, ಕೇಳಿಸ್ತಾ ಇದ್ಯಾ? ಅದೇನೋ ಕೇಳ್ತಿದ್ರಲ್ಲ. ಮೇಡಮ್, ಆ ರೌಡಿ ಫೋನ್ ಚೆಕ್ ಮಾಡಿಸ್ದೆ. ಅದರಲ್ಲಿ ರಿತುದು ಅಷ್ಟೇ ಅಲ್ಲ, ಆ MLA ಶಕ್ತಿ ಪ್ರಸಾದ್ ಮಗಳು ವಂದನಾ ಇದ್ದಾಳಲ್ಲ, ಅವಳ ಫೋನ್ ಕಾಲ್ ಹಿಸ್ಟ್ರಿನೂ ಇದೆ. ಯಾಕೆ ಮಗಳೇ, ಏನು ಚಿಂತೆಲಿರೋ ಹಾಗಿದೆ? ಹಾಗೇನಿಲ್ಲ ಡ್ಯಾಡ್, ಆರಾಮಾಗೇ ಇದ್ದೀನಿ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ. ಡ್ಯಾಡ್ ಹತ್ರನ ಸುಳ್ಳು ಹೇಳ್ತೀಯಾ? ಅದೇನು ಅಂತ ಹೇಳು. ನಿನ್ ಮದುವೆ ಯೋಚನೆ ಮಾಡ್ತಾ ಇದ್ಯಾ? ಯೋಚನೆ ಮಾಡಬೇಡ ಮಗಳೇ, ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗುತ್ತೆ. ಏನು ಹಾಗ ಅನ್ನಿಸ್ತಾ ಇಲ್ಲ ಡ್ಯಾಡ್. ಯಾಕೆ? ಏನಾದರೂ ಸಮಸ್ಯೆನಾ? ಅದು ಏನು ಅಂತ ಹೇಳು. ಡ್ಯಾಡ್, ಅದು ಅದು ರಿತುನ ಟ್ರ್ಯಾಪ್ ಮಾಡಕ್ಕೆ ಒಬ್ಬ ರೌಡಿನ್ ಕಳ್ಸಿದ್ದೆ. ಅವನ್ ಮೊಬೈಲ್ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಡ್ಯಾಡ್. ರಿತುನ ಟ್ರ್ಯಾಪ್ ಮಾಡ್ತಾ ಇದ್ಯಾ? ಹೌದು ಡ್ಯಾಡ್. ನಾನು ಆ ಮನೆ ಸೇರ್ಬೇಕು. ಆ ಮನೆಯವರೆಲ್ಲ ನನ್ನ ಮಾತು ಕೇಳೋ ಹಾಗಾಗ್ಬೇಕು. ಅರ್ಜುನ್ ನನ್ನ ಮಾತು ಕೇಳೋ ಹಾಗಾಗ್ಬೇಕು ಡ್ಯಾಡ್. ನನ್ನ ಮುಂದೆ ಇದ್ದ ಒಂದು ಆಪ್ಷನ್ ಅಂದ್ರೆ ಅದೇ ರಿತು. ಡ್ಯಾಡ್, ಸಂಧ್ಯಾನ ಸಾಯ್ಸಕ್ಕೆ ಒಬ್ನಿಗೆ ಸುಪಾರಿ ಕೊಟ್ಟಿದ್ಲು. ಆ ರೌಡಿ ಜೊತೆ ನಾನ್ ಡೀಲ್ ಮಾಡ್ಕೊಂಡು ರಿತುನ ಬ್ಲ್ಯಾಕ್ ಮೇಲ್ ಮಾಡಕ್ ಹೇಳಿದ್ದೆ. ಏನು, ಸಂಧ್ಯಾ ಕೊಲೆನಲ್ಲಿ ರಿತು ಕೈವಾಡ ಇದೆಯಾ?
ಅವಳು ಚೋಟ್ ಹುಡುಗಿ ಅನ್ಕೊಂಡಿದ್ದೆ, ಈಗ ಅವಳೆ ಚೋಟ್ ಮೆಣಸಿನ್ಕಾಯಿ ಆಗ್ಬಿಟ್ಟಿದ್ದಾಳ. ಹೌದು ಡ್ಯಾಡ್. ಆದ್ರೆ ಈಗ ನಾನು ಮಾಡಿರೋ ಪ್ಲಾನ್ ಉಲ್ಟಾ ಹೊಡೆದ್ರೆ ಅಂತ ಭಯ ಆಗ್ತಿದೆ. ಆ ರೌಡಿ ಎಷ್ಟು ಕಾಲ್ ಮಾಡಿದ್ರು ಕನೆಕ್ಟೇ ಆಗ್ತಾ ಇಲ್ಲ. ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ಈಗ ಯಾರು ನಮ್ಮ ವಿರುದ್ಧ ಇಲ್ಲ. ನಮ್ಮ ವಿರುದ್ಧ ಯಾರು ಇಲ್ಲ ಅಂದಮೇಲೆ ಸಮಸ್ಯೆ ಎಲ್ಲಿಂದ ಬರಬೇಕು? ಡ್ಯಾಡ್ ಅದು ಹಾಗಲ್ಲ. ಆ ರೌಡಿ ಏನಾದ್ರು ಆ ಭಾರ್ಗವಿ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ? ಆ ಭಾರ್ಗವಿ ಈಗ JP ಮನೆಯಲ್ಲಿ ಮುಸುರೆ ತೆಗ್ತಿದ್ದಾಳೆ. ರೌಡಿನ ಅವಳು ಹುಡ್ಕೋದಿರ್ಲಿ, ಆ ರೌಡಿನೇ ಅವಳನ್ನು ಹುಡ್ಕೊಂಡು ಬಂದ್ರು ಅವಳು ಕೇಸ್ ತಗೊಳಲ್ಲ. ಯಾಕೆ ಅಂದ್ರೆ JP ಅವಳ ಕೋರ್ಟ್ನ ಬಿಚ್ಚಿಸಿದಾನೆ. ರೌಡಿ ಅಲ್ವಾ, ಕಂಠ ಪೂರ್ತಿ ಕುಡಿದು ಎಲ್ಲೋ ಬಿದ್ದಿರ್ತಾನೆ. ನೀನೇನು ಯೋಚನೆ ನಮ್ಮ ಹುಡುಗರು ಹೇಳಿ ಹುಡುಕಿಸ್ತೀನಿ. ಸ್ಟ್ರೈಕ್ ಇಂದ ಕೆಜಿ 200 ರೂಪಾಯಿ ಇದೆ ಅಂತ ಕಣೆ. ನೀನ್ ಅಷ್ಟೆಲ್ಲ ಶಾಕ್ ಆಗ್ಬೇಕಾಗಿಲ್ಲ. ಇನ್ 2000 ಆದ್ರೂ ಈ ಮನೆಯವ್ರಿಗೆ ತಗೊಳ್ಳೋ ತಾಕತ್ತಿದೆ. ಕೊಂಪೆ ಬುದ್ಧಿನ ಅದ್ ಎಲ್ ಬಿಡ್ತೀಯ ಹೇಳು? ಅದೇ ಚೌಕಾಸಿ, ಅದೇ ಜಿಪುಣ್ತನ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ನಂತ. ಇದೆ ಅಂತ ಎಲ್ಲ ಹಾಳು ಮಾಡೋದಲ್ಲ. ಸಮುದ್ರಕ್ಕೆ ಎಸಿವಾಗ್ಲೂ ಸ್ವಲ್ಪ ಯೋಚನೆ ಮಾಡಿ ಎಸಿಬೇಕು. ಉಂಡಾಡಿ ಗುಂಡನ್ ತರ ಇರೋ ನಿನಗೆ ಇದೆಲ್ಲ ಎಲ್ಲ ಹೇಳು? ಸಾರಿ ಅಕ್ಕ, ನಾನಿಲ್ಲಿ ನಮ್ಮ ಅಕ್ಕನ ಜೊತೆ ಮಾತಾಡ್ತಿದ್ದೆ. ಅದೇ ನೀವು ಈರುಳ್ಳಿ ತಂದಿದ್ರಲ್ಲ, ಅದಕ್ಕೆ ಸ್ವಲ್ಪ ಕೆಮಿಕಲ್ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ. ಮೊದಲು ಈರುಳ್ಳಿನ ಟೆಸ್ಟಿಂಗಿಗೆ ಕಳಿಸಿ, ಆಮೇಲೆ ಕೊನೆಯಲ್ಲೊಂದು ಕಪ್ಪು ಬೇರ್ ಸಿಕ್ಕಿದೆಯಲ್ಲ, ಅದಕ್ಕೂ ಈರುಳ್ಳಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ತಿಳ್ಕೊಳ್ಳಿ. ಮೇಡಮ್, ಕೆಲವೊಂದು ಅಫಿಡವಿಟ್ಗೆ ನಿಮ್ಮ ಸೈನ್ ಬೇಕಾಗಿದೆ. ನೀವು ಯಾವಾಗ ಸಿಗ್ತೀರಾ? ಸರಿ ಅಕ್ಕ, ಹಾಗೆ ಮಾಡಿ. ಏನದು ಪದೇ ಪದೇ ಸರಿ ಅಕ್ಕ ಅಂತಿದ್ಯಾ? ಅದೇನ್ ಮಾತಾಡ್ತಿದ್ಯೋ ನಾನು ಕೇಳಿಸ್ಕೋಬೇಕು. ಲೌಡ್ ಸ್ಪೀಕರ್ ಹಾಕ್. ಮಾವ, ಮೊನ್ನೆ ಪಾರ್ಟಿಲಿ ಏನಾದ್ರೂ ಗಮನಿಸಿದ್ರ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ನೀನೇನಾದ್ರೂ ನೋಡಿದ್ಯಾ? ಹ್ಞೂ ಮಾವ, ಅದನ್ನೇ ತೋರ್ಸೋಣ ಅಂತ ಬಂದೆ. ಪಾರ್ಟಿಲಿ ಯಾರೋ ಪರಿಚಯ ಇಲ್ದಿರೋರ್ನ ನೋಡ್ದಂಗಾಯ್ತು. ಅದಕ್ಕೆ ಫುಟೇಜ್ ಚೆಕ್ ಮಾಡ್ದೆ. CCTV ಎಲ್ಲಿದೆ ಅಂತ ಗೊತ್ತಿದ್ದೆ ಹುಷಾರಾಗಿ ಓಡಾಡಿದಾಳೆ. ಅಂದ್ರೆ ಇದೆಲ್ಲ ಯಾರೋ ಗೊತ್ತಿದ್ದೇ ಮಾಡಿದ್ದು ಅಂತೀರಾ? ಹಾಗೆ ಇನ್ನೊಂದು ವಿಚಾರ ಮಾವ, ಅಲ್ಲೋಡಿ, ಭಾರ್ಗವಿನು ಯಾರನ್ನೂ ಹುಡುಕ್ತಿರೋ ಹಾಗೆ ಓಡಾಡ್ತಿದ್ದಾಳೆ. ಆ ಭಾರ್ಗವಿಗೂ ಅನಾಮಿಕ ವ್ಯಕ್ತಿಗೂ ಏನಾದ್ರು ಸಂಬಂಧ ಮಾವ? ವಾವ್, ಕುರಿ ತಾನಾಗೆ ಬಂದು ಹಳ್ಳಕ್ ಬೀಳ್ತಿದೆ. ನಿಂತ್ಕೋ. ಮೆಹಂದಿ ಫಂಕ್ಷನ್ ಅಲ್ಲಿ ಏನ್ ಮಾಡ್ತಾ ಇದ್ದೆ? ಮಾವ, ನೀವ್ ಹೇಳ್ದ ಹಾಗೆ ನಾನು ಸುಮ್ಮನೆ ಇದ್ದೆ. ಫಂಕ್ಷನ್ ಅಲ್ಲಿ ನನ್ ಪಾಡಿ ನಾನು ಕೆಲಸ ಮಾಡ್ತಿದ್ದೆ. ಅದು ಬಿಟ್ಟು ಇನ್ಯಾವ ಕೆಲ್ಸನೂ ಮಾಡಿಲ್ವಾ?
ಫಂಕ್ಷನ್ ಅಲ್ಲಿ ಮನೆಯವರೆಲ್ಲ ಒಂದ್ ಕಡೆ ಇದ್ರೆ ನೀನ್ ಯಾರನ್ನೋ ಹುಡುಕೊಂಡು ಓಡಾಡ್ತಿದ್ಯಲ್ಲ, ಏನ್ ವಿಷಯ? ನೀವು ಬಂದವ್ರಿಗೆ ಸತ್ಕಾರ ಎಲ್ಲ ಚೆನ್ನಾಗ್ ಆಗ್ಬೇಕು ಅಂತ ಹೇಳಿದ್ರಲ್ಲ ಮಾವ, ಅದಕ್ಕೋಸ್ಕರ ಎಲ್ಲ ಕಡೆ ಓಡಾಡ್ತಿದ್ದೆ ಅಷ್ಟೇ. ಯಾರ ಫೋನು? ಅದು ಮಾವ, ಯಾವ್ದೋ ಅನ್ನೋನ್ ನಂಬರು. ಲೌಡ್ ಸ್ಪೀಕರ್ ಆನ್ ಮಾಡು. ಅಲ್ಲ, ಅನ್ನೋನ್ ನಂಬರ್. ಇವ್ರ ಹತ್ರ ಮಾತಾಡೋದೇನಿದೆ? ಹೇಳಿದ್ ಕೇಳಿಸ್ಲಿಲ್ವಾ? ಸ್ಪೀಕರ್ ಆನ್ ಮಾಡು. ಹಲೋ, ಹಲೋ, ಯಾರು ಮಾತಾಡ್ತಿರೋದು? ಮೇಡಮ್, ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರಾ? ನಿಮ್ಗೆ ಕಾರ್ಡ್ ಅಪ್ರೂವ್ ಆಗಿದೆ. ಮಾವ, ಈ ಕ್ರೆಡಿಟ್ ಕಾರ್ಡ್ ಅವ್ರಿಗೆ ಮಾಡಕ್ಕೇನು ಕೆಲಸ ಇಲ್ಲ ಅನ್ಸತ್ತೆ. ಯಾವಾಗ ನೋಡಿದ್ರು ಇವಳಿಗೆ ಕಾಲ್ ಮಾಡ್ತಾರೆ. ಬೃಂದ, ಈ ಭಾರ್ಗವಿ ಎಷ್ಟೇ ನಯವಾಗಿದ್ರು ಇವಳನ್ನ ನಂಬೋದು ಕಷ್ಟ. ಇವಳೇನಾದ್ರೂ ಮದುವೆಗೆ ಬಂದ್ರೆ ನಮ್ ಎಷ್ಟೋ ಪ್ಲಾನ್ಗಳು ಉಲ್ಟಾ ಹೊಡಿಬೋದು. ಇವಳು ಮದುವೆಗೆ ಬರ್ದೇರೋ ಹಾಗೆ ಡೋಂಟ್ ವರಿ ಮಾವ, ನಾವೇನು ಮಾಡೋದೇ ಬೇಡ. ಅರ್ಜುನ್ನೇ ಅವಳನ್ನ ಮದ್ವೆ ಬರೋದಕ್ಕೆ ಬಿಡೋದಿಲ್ಲ.